ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ನೇತೃತ್ವದ ಆಯೋಗವನ್ನು ಸರ್ಕಾರ ರಚನೆ ಮಾಡಿದೆ. ಪ್ರಕರಣದ ತನಿಖೆಗೆ ಏಕಸದಸ್ಯ ಆಯೋಗ ರಚನೆ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂಥ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಆಗಿದೆ. ಏಕಸದಸ್ಯ ಆಯೋಗ ರಚನೆ ಆಗಿದೆ. 1 ತಿಂಗಳ ಒಳಗೆ ವರದಿಯನ್ನ ನೀಡಬೇಕು. ಇದರ ಬಗ್ಗೆ ಸಂಪೂರ್ಣ ತನಿಖೆಯಾಗಿ ವರದಿ ಸಲ್ಲಿಕೆ ಮಾಡಬೇಕು ಅಂತ ಸೂಚಿಸಲಾಗಿದೆ. ಈ ಬಗ್ಗೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಸರ್ಕಾರ. 1 ತಿಂಗಳೊಳಗಾಗಿ ಸಂಪೂರ್ಣವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು, ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಬೇಕು ಅಂತ. ಏಕಸದಸ್ಯ ಆಯೋಗ ಇದು. ಈ ಆಯೋಗ ಯಾವ ರೀತಿಯಾಗಿ ತನಿಖೆ ನಡೆಸುತ್ತೆ ಅನ್ನೋದನ್ನ ನೋಡಬೇಕಿದೆ. ರಿಪೋರ್ಟ್ನಲ್ಲಿ ಏನೆಲ್ಲ ಬರುತ್ತೆ ಅನ್ನೋದನ್ನ ನೋಡಬೇಕಿದೆ. ಯಾಕೆಂದರೆ ಈಗಾಗಲೇ ಈ ಒಂದು ಕಾಲ್ತುಳಿತ ಆಗೋದಕ್ಕೆ ಸಂಬಂಧಪಟ್ಟಂತೆ ನಾನಾ ಕಾರಣಗಳಿದ್ದಾವೆ, ನಾನಾ ಎಡವಟ್ಟುಗಳಿದ್ದಾವೆ. ಹಾಗಾಗಿ ಈ ಒಂದು ಆಯೋಗ ಯಾವ ರೀತಿ ತನಿಖೆಯನ್ನು ನಡೆಸುತ್ತೆ, ಎಲ್ಲೆಲ್ಲಿ ಲೋಪ ಆಗಿತ್ತು, ಏನು ಲೂಪ್ ಹೋಲ್ಸ್ ಇತ್ತು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನೇನು ಅಂಶಗಳು ಸಿಗುತ್ತೆ, ಈ ವರದಿಯಲ್ಲಿ ಏನೇನು ಅಂಶಗಳು ಉಲ್ಲೇಖ ಆಗುತ್ತೆ ಅದನ್ನು ನೋಡಬೇಕಿದೆ. ಸದ್ಯಕ್ಕೆ ಈಗ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರ ನೇತೃತ್ವದಲ್ಲಿ ಸಮಿತಿ ಆಯೋಗ ರಚನೆ ಆಗಿದೆ. ಆ ಆಯೋಗದ ಕಡೆಯಿಂದ ತನಿಖೆ ಶುರುವಾಗಿ 1 ತಿಂಗಳ ಒಳಗಾಗಿ ಎಲ್ಲ ತನಿಖೆಯನ್ನು ಮುಗಿಸಿ ವರದಿಯನ್ನು ಸಲ್ಲಿಕೆ ಮಾಡಬೇಕಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮ, ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ, HALನಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದು, ಎಲ್ಲ ಕಡೆನೂ ಕೂಡ ಭದ್ರತೆ ಬೇಕಾಗಿತ್ತು, ಜನರನ್ನು ಮ್ಯಾನೇಜ್ ಮಾಡೋದಕ್ಕೆ ಬೇಕಾಗಿರುವಂಥ ಕೆಪಾಸಿಟಿ ಇರಬೇಕಾಗಿತ್ತು. ಅದೆಲ್ಲದರಲ್ಲೂ ಕೂಡ ಫೇಲ್ಯೂರ್ ಆಗಿಬಿಟ್ರು. ಅದರಿಂದಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಗೇಟ್ ನಂಬರ್ 19 ಇರ್ಬೋದು, 2, 2A, 16, 17, 18 ಇಲ್ಲೆಲ್ಲ ಕಡೆ ಕೂಡ ಕಾಲ್ತುಳಿತ ಆಯಿತು. ಇದೆಲ್ಲದಕ್ಕೂ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಸರಿಯಾಗಿ ಸಿದ್ಧತೆ ಇರಲಿಲ್ಲ. ಯಾವ ರೀತಿ ಕಾರ್ಯಕ್ರಮ ಆಗಬೇಕು, ಹೇಗೆ ಜನರು ಬರ್ತಾರೆ, ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡೋದು, ಅದ್ರ ಬಗ್ಗೆ ಪೂರ್ವ ತಯಾರಿ ಇರಲಿಲ್ಲ ಅನ್ನೋದೇ ಇಲ್ಲಿ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಕೂಸುಟ್ಟೋಕ್ಕೂ ಮುಂಚೆ ಕುಲಾಯಿ ಅನ್ನೋ ರೀತಿಯಾಗಿ ಕಪ್ಪು ಗೆಲ್ಲೋದಕ್ಕೂ ಮುಂಚೆನೇ KSCA ಸರ್ಕಾರಕ್ಕೊಂದು ಪತ್ರ ಬರೆದಿತ್ತು, ಹೀಗೆ ಪ್ರೋಗ್ರಾಮ್ ಮಾಡಬೇಕು ಹಾಗೆ ಹಿಂಗೆ ಅಂತ. ಬಟ್ ಭದ್ರತೆ ಅಥವಾ ಜನರು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ನಿರ್ವಹಣೆ, ಅದರಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ನೋಡಿ ಕಮಿಷನರ್ ತಲೆದಂಡ ಕೂಡ ಆಗೋಯ್ತು, ಕಮಿಷನರ್ ಬದಲಾವಣೆ ಆಯಿತು. ಹೀಗಾಗಿ ಇಲ್ಲಿ ಯಾರ್ಯಾರ್ದು ಎಡವಟ್ಟಿದೆ, ಯಾರ್ಯಾರು ತಪ್ಪು ಮಾಡಿದ್ರು, ಎಲ್ಲಿ ಎಡವಿದ್ದು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ತನಿಖೆ ಆಗಬೇಕಿದೆ, ವರದಿ ಬರಬೇಕಿದೆ. ನೋಡೋಣ ಆಯೋಗ ಯಾವ ರೀತಿಯಾಗಿ ಈ ಒಂದು ತನಿಖೆಯನ್ನು ನಡೆಸುತ್ತೆ, ತನಿಖೆಯಲ್ಲಿ ಯಾರ್ಯಾರ ವಿರುದ್ಧ ಆರೋಪಗಳು ಕಂಡು ಬರುತ್ತೆ ಅಂತ.